ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಮತ್ತು ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಆ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಡು ನಿಮಗೆ PMSSC ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ಅದು ಸಿಗುತ್ತೆ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ಒಂದು ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಜೊತೆಲ್ಲ ಕಮೆಂಟ್ ಬಾಕ್ಸ್ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಸಾಕಷ್ಟು ವಿಡಿಯೋದಲ್ಲಿ SSB ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಬಂದಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ಸ್ ಎಕ್ಸ್ಟೆಂಡ್ ಆಗಿದೆ, ಆ ಒಂದು ಕೂಡ ನಿಮ್ಗೆ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಇನ್ನೂ ಅಪ್ಲೈ ಮಾಡಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಿಮ್ಮ PMSSB ಸ್ಕಾಲರ್ಶಿಪ್ ನೋಡಿ, ಈ ವರ್ಷದ ಇದು 2026 ಆಯಿತಾ. ಮತ್ತು ನಿಮಗೆ ಎಲ್ಲ ಈ ವರ್ಷದ ಅಪ್ಲಿಕೇಶನ್ಸ್ ವೆರಿಫೈಡ್ ಆಗಿರೋದು ನೋಡಿ. ಆಧಾರ್ ಸೀಡಿಂಗ್ ಚೆಕ್ ಬಂದ್ಬಿಟ್ಟು 29 ಅಂದರೆ ಜನವರಿ 1 ಆಧಾರ್ ಸೀಡಿಂಗ್ ಚೆಕಿಂಗ್ ಆಗಿದೆ. ಅಪ್ಲಿಕೇಶನ್ಸ್ ಫಸ್ಟ್ ಲೆವೆಲ್ ಅಂದರೆ ನೋಡಿ, SSB ಸ್ಕಾಲರ್ಶಿಪ್ಪಲ್ಲಿ ಒಂದೇ ಸ್ಕಾಲರ್ಶಿಪ್ ಅಲ್ಲ, ಸಾಕಷ್ಟು ಸ್ಕಾಲರ್ಶಿಪ್ ಇದ್ದಾವೆ. ಎಲ್ಲನೂ ಅಪ್ಲೈ ಮಾಡಿ ಅಂತ ಹೇಳ್ತಾ ಹೋಗ್ತೀನಿ ನಾನು. ನೀವು ಸ್ವಲ್ಪ ಜನ ಅಪ್ಲೈನೇ ಮಾಡಲ್ಲ, ಅದಕ್ಕೋಸ್ಕರ ಹೇಳೋದು. ನೋಡಿ, ಫಸ್ಟ್ ಲೆವೆಲ್ ಅಪ್ಲಿಕೇಶನ್ಸ್ ಅಲ್ಲಿ ವೆರಿಫಿಕೇಷನ್ಸ್ ಏನಂತ ಬಂದಿದೆ, ಅಂತ ಬಂದಿದೆ. ಅದೇನು ಪೋಸ್ಟ್ ಮೆಟ್ರಿಕ್ ಫಾರ್ OBC ಸ್ಟೂಡೆಂಟ್ಸ್ ಸೆಂಟ್ರಲ್ PMSSB ಸ್ಕಾಲರ್ಶಿಪ್ ಆಯಿತಾ. ಇದು ಬಂದುಬಿಟ್ಟು ಜಸ್ಟ್ ಇವಾಗ ವೆರಿಫೈಡ್ ಆಗಿರೋದು PMSSB ಸ್ಕಾಲರ್ಶಿಪ್ಪು. ಅಂದರೆ ಇದನ್ನ ಸ್ವಲ್ಪ ಜನ ಪೋಸ್ಟ್ ಮೆಟ್ರಿಕ್ ಆಫ್ OBC ಸ್ಟೂಡೆಂಟ್ಸ್ ಸೆಂಟ್ರಲ್ ಅಂತ ಕರೀತಾರೆ, ಸೆಂಟ್ರಲ್ ಗೌರ್ಮೆಂಟ್. ಇಲ್ಲಾಂದ್ರೆ PMSSB ಸ್ಕಾಲರ್ಶಿಪ್ ಅಂತ ಕರೀತಾರೆ. ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ಸ್ ಬಂದರೆ ನಿಮಗೆ ಅದೇ ಬಂದ್ಬಿಟ್ಟು ಅಪ್ಲೋಡ್ ಕೂಡ ಆಗಿದೆ, ಅಮೌಂಟ್ ಕೂಡ ಮೆನ್ಷನ್ ಆಗಿದೆ 8,000 ಅನ್ನೋದು. ನೋಡಿ, ಇನ್ನು ಈ ಒಂದು ಸ್ಟೂಡೆಂಟ್ಸ್ಗೆ ಟೋಟಲ್ 3 ಸ್ಕಾಲರ್ಶಿಪ್ ಬರುತ್ತೆ. ಯಾಕಂದರೆ ಒಂದೇದು ಬಂದ್ಬಿಟ್ಟು ವಿದ್ಯಾಸಿರಿ ಅಮೌಂಟ್, ಆ ವಿದ್ಯಾಸಿರಿ ಅಮೌಂಟ್ ಇನ್ನೂ ಮೆನ್ಷನ್ ಆಗಿಲ್ಲ. ವಿದ್ಯಾಸಿರಿ ಸ್ಕಾಲರ್ಶಿಪ್ ಮೆನ್ಷನ್ ಆದರೆ ಅದು ಬಂದ್ಬಿಟ್ಟು 15,000 ಬರುತ್ತೆ. ನಿಮಗೆ ಇಲ್ಲಿ ಪಿ ಅಮೌಂಟ್ ಅಂತ ಬರುತ್ತೆ, ಫಸ್ಟ್ ಡ್ಯೂಟಿ ಫಾರ್ ಪೇಮೆಂಟ್, ಅಂದರೆ ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಅಂತ. ಅಂದರೆ ನೀವೇನು ಅಮೌಂಟ್ ಕೊಟ್ಟಿರ್ತಾರೆ ಕಾಲೇಜ್ಗೆ, ಕಾಲೇಜ್ ಫೀಸ್, ಅದರಲ್ಲಿ ಶುಲ್ಕ ಮರುಪಾವತಿ, ಅದರಲ್ಲಿ ಏನಿರುತ್ತೆ ಒಂದಿಷ್ಟು ಪರ್ಸೆಂಟೇಜ್ ಅಮೌಂಟ್ ಅಂತ ನಿಮಗೆ ಅಲ್ಲಿ ಅಮೌಂಟು ರಿಟರ್ನ್ ಕೊಡ್ತಾರೆ. ಅದು ಶುಲ್ಕ ಮರುಪಾವತಿ ಅಂತ ಕರೀತಾರೆ. ಅದು ಮತ್ತು ಆಮೇಲೆ ಈ ಥರ್ಡ್ ಬಂದ್ಬಿಟ್ಟು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ಸ್ ಸೆಂಟ್ರಲ್ PMSSB ಸ್ಕಾಲರ್ಶಿಪ್. ಟೋಟಲ್ ನೋಡಿ ಈ ಥರ ಇನ್ನೂ ಬರ್ತದೆ. ಇನ್ನೊಂದು ಯಾವ್ದು ಬರುತ್ತೆ ಅಂದರೆ ಇದು ಲೈಕ್ ಸ್ವಲ್ಪ ಜನಕ್ಕೆ ಪ್ರೈಸ್ ಮನಿ ಅಂತದ್ದು, ಅದು ಬೇರೆ ಅವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಹಾಕೊಂಡ್ರೆ. SSB ಇನ್ನೊಂದು ಬರೋದು ಕರ್ನಾಟಕ ಬಿಲ್ಡಿಂಗ್ ಅದು ಕನ್ಸ್ಟ್ರಕ್ಷನ್ಸ್ ಅದರ್ ವರ್ಕರ್ಸ್ ಅಂತಂದು. ಈ ಥರ ಅದ್ರ ಡೇಟಾ ಎಲ್ಲ ಹೆಂಗಾಗುತ್ತೆ ಅಂದರೆ, ಜಸ್ಟ್ ನೀವು ಲೇಬರ್ ಕಾರ್ಡ್ ಹಾಕಿ ಅಪ್ಪ ಅಮ್ಮದು ಆಧಾರ್ ಕಾರ್ಡ್ ಮಾಡಿದರೆ ಇದು SSB ಅವ್ರದ್ದು ಡೇಟಾ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ. ಆ ಥರ ಸಾಕಷ್ಟು ಈ ಥರ SSB ಇರುತ್ತೆ. ಇವೆಲ್ಲ ಕಂಪಲ್ಸರಿ ಖಂಡಿತ ಬರುವಂಥ ಸ್ಕಾಲರ್ಶಿಪ್ಪು. ಆಮೇಲೆ ಫೋರ್ತ್ ಲೆವೆಲ್ ಬಂದ್ಬಿಟ್ಟು ಅವೇಟೆಡ್ ಅಂತಿದೆ, ಅಮೌಂಟ್ ಕೂಡ ಮೆನ್ಷನ್ ಆಗಿದೆ. ಈ ಥರ ಅವೇಟೆಡ್ ಇದ್ದರೆ ವಿತಿನ್ 1 ವೀಕಲ್ಲಿ ಅಮೌಂಟ್ ಆದರೆ ಬರುತ್ತೆ. ಲಾಸ್ಟಲ್ಲಿ ನಿಮಗೆ ರೆಸ್ಪಾನ್ಸ್ ಬಂದಮೇಲೆ ವೀಡಿಯೋ ಕೂಡ ತಿಳಿಸ್ತೀನಿ. ಈ ಥರ SSB ಅಂದರೆ PMSSB ಸ್ಕಾಲರ್ಶಿಪ್ಪು ಸಾಕಷ್ಟು ಜನ PMSSB ಸ್ಕಾಲರ್ಶಿಪ್ ಬಂದೇ ಇಲ್ಲ, ಸ್ಟಾಪ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಲೈವಲ್ಲೇ ತೋರಿಸ್ತಿದ್ದೀನಿ ನೋಡಿ, ಈ ವರ್ಷದ ಸ್ಕಾಲರ್ಶಿಪ್ಪು ಸಾಕಷ್ಟು ಜನಕ್ಕೆ ಈ ಥರ ಬರ್ತಾ ಹೋಗುತ್ತೆ. ಎಲ್ಲ ಒಂದು SSB ನಾನು ಹೇಳೋದಷ್ಟೇ, ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ ಬಿಟ್ಬಿಡಿ, ಅದು ಯಾವಾಗ ಬರುತ್ತೆ ಅದನ್ನ ನೀವು ತಲೆ ಕೆಡ್ಸೋಕೋಬೇಡಿ. ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. 2023 2025 ಬಂದಿದೆ. ಈ ಎಕ್ಸಾಂಪಲ್ ಇದೇ ಒಂದು ವೀಡಿಯೋದಲ್ಲಿ ಬ್ಯಾಕ್ 1-2-3 ವೀಡಿಯೋಸ್ ಬ್ಯಾಕ್ ನೋಡಿದರೆ ನಿಮಗೆ 2019 ಮತ್ತು 2021 ಆವಾಗ ಕೋವಿಡಲ್ಲಿರುವಂಥ ಸ್ಕಾಲರ್ಶಿಪ್ನ ಇವಾಗ ಅಪ್ಲೈ ಮಾಡೋಕ್ಕೆ ನೀವೇನು ಅಪ್ಲೈ ಮಾಡಿಲ್ಲ, ಅಪ್ಲೈ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಅವ್ರು ಗೌರ್ಮೆಂಟವ್ರು ಇದಕ್ಕಂತಲೇ ಫಂಡ್ನ ಎತ್ತಿಟ್ಟಿರ್ತಾರೆ, ಅದು ಸ್ಟೂಡೆಂಟ್ಗೆ ಕೊಡಬೇಕು, ಯಾವುದೇ ಕಾರಣಕ್ಕೂ ಎಲ್ಲಿ ಹೋಗಂತಿಲ್ಲ. ಬಟ್ ಲೇಟ್ ಆಗುತ್ತೆ ಖಂಡಿತ. ಫಂಡ್ ಬಂದು ರಿಲೀಸ್ ಆಗಿ ಸ್ಟೂಡೆಂಟ್ಸ್ ಎಲ್ಲ ಅಪ್ಲಿಕೇಶನ್ಸ್ ವೆರಿಫೈಡ್ ಆಗಿ ಮತ್ತೆ ಅದನ್ನ ಡಿವೈಡ್ ಮಾಡಿ ಮತ್ತೆ ಎಲ್ಲ ಒಂದು ಡಿಪಾರ್ಟ್ಮೆಂಟಿಗೆ ಎಲ್ಲ ಶೇರ್ ಮಾಡಿ ಮತ್ತೆ ಸ್ಟೂಡೆಂಟ್ಸ್ ಕ್ಯಾಟಗರಿ ಮತ್ತೆ ಎಲ್ಲ ಹಂಚ್ಬೇಕಂದ್ರೆ ತುಂಬ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಲೇಟ್ ಅನಿಸುತ್ತೆ. ಅಂದರೆ ಇನ್ನು ಅಪ್ಲಿಕೇಶನ್ಸ್ ಹಾಕಿ ವೆರಿಫಿಕೇಷನ್ಸ್ಗೆ 1 ವರ್ಷ ಆಗುತ್ತೆ, ಇಲ್ಲ ಬರೋದೇ ಇಲ್ಲ ಅಂತಂದು ಸಾಕಷ್ಟು ಜನ ಏನು ಮಾಡ್ತಾರೆ, ಅಪ್ಲಿಕೇಶನ್ ಹಾಕಕ್ಕೆ ಹೋಗಲ್ಲ. ಮತ್ತು ಅಪ್ಲಿಕೇಶನ್ ಹಾಕಿದಾಗ ಈ ಥರ ಇಲ್ಲಿ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಹತ್ರ ಏನಾದರೂ ಒಂದು ರೀಸನ್ ಕೊಟ್ಟಿರ್ತಾರೆ, ಆ ರೀಸನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಆ ರೀಸನ್ ಏನಂತಂದು ಪತ್ತೆ ಮಾಡಿ ಅಂದ್ಬಿಟ್ಟು ಜಸ್ಟ್ ವೆರಿಫೈ ಮಾಡಿಬಿಟ್ರೆ, ಅಪ್ಲಿಕೇಶನ್ಸ್ ವೆರಿಫಿಕೇಷನ್ ಮಾಡಿಬಿಟ್ರೆ 100ಗೆ 1000% ಸ್ಕಾಲರ್ಶಿಪ್ ಅದ್ರ ಬರುತ್ತೆ. ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ. ಇದೊಂದಿಷ್ಟು ಈ ಸ್ಕಾಲರ್ಶಿಪ್ ರಿಲೇಟೆಡ್ ಆದರೆ ಇನ್ಫಾರ್ಮೇಷನ್ಸ್ ಕೊಡಬೇಕಾಗಿತ್ತು. ಯಾಕಂದರೆ ಸಾಕಷ್ಟು ಜನ ಈ ಥರದ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿರಲಿಲ್ಲ. ನೆಕ್ಸ್ಟ್ ನಿಮಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಏನೇ ಒಂದು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗೆ ಆದಷ್ಟು ಬೇಗನೆ ಈ ಒಂದು ವೀಕಲ್ಲಿ ನಿಮಗೆ Q&A ಅಂತ ಹೇಳಿದ್ರಿ, ಅಂದರೆ ನಿಮ್ಗೆ ಏನು ಕ್ವಶನ್ಸ್ ಇರುತ್ತೆ ಎಲ್ಲ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡೋದು ಖಂಡಿತ ನೆಕ್ಸ್ಟ್ ಅಪ್ಕಮಿಂಗ್ ಅದರಲ್ಲಿ ಅದೇ ಆನ್ಸರ್ ಅದನ್ನು ಮಾಡ್ತೀನಿ. ಅಂದರೆ ನಿಮ್ಮೆಲ್ಲ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ. ಪ್ರತಿಯೊಬ್ಬರು ಕ್ವಶನ್ಸ್ಗೂ ಕಮೆಂಟ್ಸ್ ಇರ್ತೇನೆ, ಆ ಒಂದು ವೀಡಿಯೋದಲ್ಲಿ ಆನ್ಸರ್ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಈ ವಿಡಿಯೋದ ಇನ್ಫಾರ್ಮೇಷನ್ಸ್ ನಿಮಗೆ ಸಿಕ್ಕಿದೆ, ಇಷ್ಟ ಆಗಿದ್ರೆ ಖಂಡಿತ ಚಾನಲ್ಗೆ ಒಂದು ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ ಸಿಗುತ್ತೆ, ನಾಟ್ ಓನ್ಲಿ SSB ಮತ್ತು ಬೇರೆ ಒಂದು ಸ್ಕಾಲರ್ಶಿಪ್ದು ಇನ್ಫಾರ್ಮೇಷನ್ ಪಕ್ಕ ಸಿಗುತ್ತೆ ಅಂತ ಹೇಳ್ತಾ, ಮೇನ್ ಇಂಪಾರ್ಟೆಂಟ್ ಅಂದರೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಯಾಕಂದರೆ ಒಂದೊಂದು ವೀಡಿಯೋ ನಾನು ಮಾಡಿ ತಿಳಿಸೋಕ್ಕಾಗಿಲ್ಲ, ವಾಟ್ಸಪ್ ಚಾನಲ್ ಖಂಡಿತ ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ ಅಂತ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾವಾಗಲೂ ಅಷ್ಟೇ, ಎಲ್ಲ ಟಾಟಾ, ಬೈ ಬಾಯ್.